ಹಾಂ ಬಿಡ್ಬಿಡು. ಐದು ನಿಮಿಷ ಬೇಗ ಥ್ಯಾಂಕ್ ಯು ಸೋ ಮಚ್. ಗೈಡ್ ವಿತ್ ಆಟೋ ಡ್ರೈವರ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಕಾಶಿಗೆ ಹೇಗೆ ಬಂದ್ವಿ, ಹಾಗೆ ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಹೇಗಾಯಿತು, ಯಾವ್ಯಾವ ಪ್ಲೇಸ್ ನೋಡಿದ್ವಿ, ಅನಂತರ ಮಾರನೇ ದಿವಸಕ್ಕೆ ಪ್ರಯಾಗ್ರಾಜಕ್ಕೆ ಹೋಗಿದ್ವಿ. ಇದೆಲ್ಲದರ ವಿಡಿಯೋ ಆಗಲೇ ನನ್ನ ಚಾನಲಲ್ಲಿದೆ. ನೀವೇನಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಪ್ರಯಾಗ್ರಾಜ್ ಬೆಳಗ್ಗೆ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಯೋಧ್ಯೆಗೆ ನಾವು ಬಂದಿಳಿದಾಗ ಸುಮಾರು 5 ಗಂಟೆ ಆಗಿತ್ತು. ನಮ್ಮ ಪ್ರೈವೇಟ್ ವೆಹಿಕಲ್ ಏನಿದೆ ಅದನ್ನು ದೇವಸ್ಥಾನದ ಹತ್ತಿರಕ್ಕೆ ತೊಗೊಂಡೋಗೋದಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಒಂದು 2-3 ಕಿಲೋಮೀಟ್ರ್ ಹಿಂದೆನೇ ನಾವು ಪಾರ್ಕ್ ಮಾಡಬೇಕಾಗತ್ತೆ. ನಾವು ಒಂದು ಆಟೋ ಮಾಡಿಕೊಂಡು ಆನಂತರ ಬೇರೆ ದೇವಸ್ಥಾನಗಳನ್ನು ನೋಡ್ಬೋದು. ಇಲ್ಲಿ ನಮ್ಮ ಕಾರ್ ಡ್ರೈವರ್ಗೆ ಪರಿಚಯ ಇದ್ದ ಅವರ ಫ್ರೆಂಡ್ ಆಟೋದವ್ರನ್ನೇ ಕರೆದಿದ್ರು. ಅವರ ಆಟೋದಲ್ಲೇ ನಾವು ಅಯೋಧ್ಯೆಯಲ್ಲಿ ನೋಡಬೇಕಾದಂತಹ ಎಲ್ಲ ಪ್ಲೇಸ್ಗಳನ್ನ ನೋಡಿದ್ವಿ. ನಮ್ಮ ಕಾರ್ ಪಾರ್ಕ್ ಮಾಡಿದಂತಹ ಜಾಗದಿಂದ ಎಲ್ಲ ಪ್ಲೇಸ್ಗಳನ್ನ ನೋಡಿಸ್ಕೊಂಡು ರಿಟರ್ನ್ ನಮ್ಮನ್ನ ಕರ್ಕೊಂಡು ಬಂದು ಎಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವೋ ಅಲ್ಲೇ ಬಿಡೋದಕ್ಕೆ 1500 ರೂಪಾಯಿ ತೊಗೊಂಡ್ರು ನಮ್ಮ 7 ಜನಕ್ಕೆ, ನನ್ನ ಮಗನೂ ಸೇರಿಸಿ. ಅಯೋಧ್ಯೆ ಈಗೀಗ ಇಂಪ್ರೂವ್ ಆಗ್ತಾ ಇರುವಂತಹ ಒಂದು ಜಾಗ, ತುಂಬಾ ಇನ್ನೂ ಇಂಪ್ರೂವ್ ಮಾಡಬೇಕು. ರೀಸೆಂಟಾಗಿ ಹೊಸದಾಗಿ ರಾಮ ಜನ್ಮಭೂಮಿ ದೇವಸ್ಥಾನವನ್ನು ಇನಾಗ್ರೇಟ್ ಮಾಡಿದ್ರಲ್ವ, ಆನಂತರ ಸ್ವಲ್ಪ ಮಟ್ಟಿಗಾದರೂ ಇಂಪ್ರೂವ್ ಮಾಡಿದ್ದಾರೆ. ಬಟ್ ಇನ್ನೂ ಇಂಪ್ರೂವ್ ಮಾಡೋ ಅಂಥದ್ದು ಸಾಕಷ್ಟು ಇದೆ. ಇನ್ನು ಅಯೋಧ್ಯೆಯಲ್ಲಿ ನಿಯಮದ ಪ್ರಕಾರ ರಾಮನ ದರ್ಶನ ಮಾಡೋದು ಹೇಗೆ ಅಂದರೆ, ಮೊದಲು ಅಯೋಧ್ಯೆಗೆ ಬಂದಿದ್ದ ತಕ್ಷಣ ಸರಯೂ ನದಿಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ಕೈಕಾಲು ತೊಳ್ಕೊಂಡು ತಲೆ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಸರಯೂ ನದಿಗೆ ಪೂಜೆ ಮಾಡಿ ಸಾಧ್ಯವಾದರೆ ದೀಪವನ್ನು ಕೂಡ ಆ ನದಿಯಲ್ಲಿ ತೇಲಿ ಬಿಡ್ಬೋದು. ಇಲ್ಲಿ ನಾವು ಬೆಳಗ್ಗೆ ಪ್ರಯಾಗ್ರಾಜಕ್ಕೆ ಹೋಗಿ ನಾವು ಅಯೋಧ್ಯೆಗೆ ಬಂದಿದ್ದರಿಂದ ಬೆಳಗ್ಗೆನೇ ನಾವು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನವನ್ನು ಮಾಡಿದ್ವಿ. ಹಾಗಾಗಿ ಇಲ್ಲಿ ಸ್ನಾನ ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಬಟ್ಟೆನೂ ಕೂಡ ನಾವು ತಂದಿರಲಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಅನಂತರ ಇಲ್ಲೇ ದೀಪಗಳನ್ನು ಮಾರ್ತಾಯಿದ್ರು. ಅವರ ಹತ್ರ ದೀಪಗಳನ್ನು ತೊಗೊಂಡ್ವಿ. 20 ರೂಪಾಯಿ ಒಂದು ದೀಪ. ಅನಂತರ ಆ ದೀಪದಿಂದ ಸೂರ್ಯದೇವನಿಗೆ ಹಾಗೆ ಸರಯೂ ನದಿಗೆ ಪೂಜೆಯನ್ನು ಮಾಡಿ ಆ ದೀಪವನ್ನು ನದಿಯಲ್ಲಿ ತೇಲಿ ಬಿಟ್ವಿ. ಇನ್ನು ಸರಯೂ ನದಿ ನೋಡಿಕೊಂಡು ಮೊದಲು ನಾವು ಹೋಗಬೇಕಾದಂಥದ್ದು ಹನುಮಗಡಿ ದರ್ಶನ ಮಾಡೋದಕ್ಕೆ. ರಾಮನ ಬಂಟ ಹನುಮನ ದರ್ಶನ ಮಾಡಿಕೊಂಡು ಅನಂತರನೇ ಶ್ರೀರಾಮನ ದರ್ಶನ ಮಾಡಬೇಕು ಅಂತ ಇದೆ. ಹಾಗಾಗಿ ಮೊದಲು ನಾವು ಹನುಮಂತನ ದರ್ಶನ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿ ಸರಯೂ ನದಿ ನೋಡಿಕೊಂಡು ನದಿಯಲ್ಲಿ ತುಂಬಾ ನೀರು ಕಡಿಮೆ ಇತ್ತು. ಹಾಗೆ ಇಲ್ಲಿ ಲೋಕಲೈಟ್ಸು ಕೂಡ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪಗಳನ್ನ ತೊಗೊಂಡು ಬಂದು ಪೂಜೆ ಮಾಡ್ತಾಯಿದ್ರು. ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ನಾವು ನಮ್ಮ ಆಟೋದಲ್ಲೇ ಹನುಮಗಡಿ ಹತ್ರ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಬಂದಿರೋರು ಪ್ರತಿಯೊಬ್ಬರು ಕೂಡ ಹನುಮಂತನ ದರ್ಶನ ಮಾಡದೆ ಹೋಗೋದೇ ಇಲ್ಲ. ಹಾಗಾಗಿ ಹನುಮಗಡಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇಲ್ಲಿ ನಮಗೆ ಎದುರಿಗೆ ಕಾಣಿಸ್ತಾ ಇರೋದೇ ಹನುಮಗಡಿ ದೇವಸ್ಥಾನ. ಇಲ್ಲಿ ಹನುಮಂತನಿಗೆ ಪ್ರಸಾದ ಕೂಡ ನೀವು ತೊಗೊಬೋದು. ಬೇಸನ್ ಲಾಡುಗಳನ್ನ ಪ್ರತಿ ಅಂಗಡಿಗಳಲ್ಲೂ ಕೂಡ ಮಾರ್ತಾ ಇರ್ತಾರೆ. ನಾವು ಕೂಡ ಇಲ್ಲಿ ಪ್ರಸಾದ ತಗೊಂಡು ಅಲ್ಲೇ ಚಪ್ಪಲಿ ಕೂಡ ಬಿಟ್ಟು ಹಣೆಗೆ ತಿಲಕವನ್ನು ಇಡ್ಸ್ಕೊತಾ ಇದ್ದೀವಿ. ಇನ್ನು ಹನುಮಾನ್ ಗಡಿ ದೇವಸ್ಥಾನಕ್ಕೆ ಮೊಬೈಲ್ನ ತೊಗೊಂಡೋಗ್ಬೋದು, ಹಾಗೆ ನಿಮ್ಮ ಪರ್ಸ್ಗಳನ್ನೂ ಕೂಡ ನೀವು ತೊಗೊಂಡೋಗ್ಬೋದು. ಆದರೆ ಮೇಯ್ನ್ ರಾಮ ಮಂದಿರ ಏನಿದೆ ಆ ಒಂದು ದೇವಸ್ಥಾನದ ಒಳಗಡೆ ಸುಮಾರು ಸಲ ಚೆಕ್ ಮಾಡ್ತಾರೆ. ಹಾಗೆ ನೀವು ಲಾಕರಲ್ಲಿ ಇಟ್ಬಿಟ್ಟು ಮೊಬೈಲ್ನ ಅಥವಾ ನಿಮ್ಮ ಲಗೇಜ್ನೇ ಒಳಗಡೆ ಹೋಗಬೇಕು. ಇನ್ನು ಈ ದೇವಸ್ಥಾನದವರೆಗೂ ಮಾತ್ರ ಯಾವುದೇ ವೆಹಿಕಲ್ನ ಅಲೋ ಮಾಡ್ತಾರೆ. ಆದರೆ ಮೇಯ್ನು ರಾಮ ಮಂದಿರ ಏನಿದೆ ಆ ರಾಮ ಮಂದಿರದ ಸುತ್ತಮುತ್ತ 1.5-2 ಕಿಲೋಮೀಟರ್ವರೆಗೂ ಯಾವುದೇ ಆಟೋ ಆಗಿರ್ಬೋದು, ವೆಹಿಕಲ್ನ ಆಗಿರ್ಬೋದು ಅಲೋ ಮಾಡೋದಿಲ್ಲ. ನೋಡಿ, ಈ ರೀತಿ ಹನುಮಾನ್ ಗಡಿ ದೇವಸ್ಥಾನದ ಮುಂದೆ ಪ್ರತಿಯೊಬ್ಬರು ಕೂಡ ಈ ರೀತಿ ಬೇಸನ್ ಲಾಡುಗಳನ್ನು ಮಾರ್ತಾ ಇರ್ತಾರೆ. ಒಂದು ಬಾಕ್ಸ್ ಬೇಸನ್ ಲಡ್ಡುಗೆ 100 ರೂಪಾಯಿ. ಈ ಪ್ರಸಾದವನ್ನು ನಾವು ದೇವಸ್ಥಾನದ ಹತ್ರ ತೊಗೊಂಡೋಗಿ ಕೊಟ್ಟರೆ ಈ ಅರ್ಧದಷ್ಟು ಪ್ರಸಾದವನ್ನು ದೇವರಿಗೆ ಸಮರ್ಪಿಸ್ತಾರೆ, ಇನ್ನರ್ಧವನ್ನು ನಮಗೆ ವಾಪಸ್ ಕೊಡ್ತಾರೆ. ಈ ದೇವಸ್ಥಾನ ಸ್ವಲ್ಪ ಎತ್ತರದಲ್ಲಿದೆ. ಜನ ನೋಡ್ತಾ ಇದ್ರಲ್ವಾ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಚಿಕ್ಕದಾಗಿ ಸಣ್ಣದಾಗಿ ಒಂದು ಲೈನ್ ಎಲ್ಲ ಇರೋದಿಲ್ಲ, ಈ ರೀತಿ ಒಟ್ಟೊಟ್ಟಿಗೆ ಗುಂಪಾಗಿ ಬಿಡ್ತಾ ಇರ್ತಾರೆ.
ಎತ್ತರವಾಗಿ ಬೇರೆ ಇರೋದ್ರಿಂದ ತಳ್ಳಾಟ ನೂಕಾಟ ಮಾಮೂಲಿ. ವಯಸ್ಸಾದವರು ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನು ಈ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇರುವಾಗಂತೂ ರಾಮನಿಗೆ ಹಾಗೆ ಹನುಮಂತನಿಗೆ ಜೈಕಾರ ಹಾಕ್ತಾನೆ ಇರ್ತಾರೆ. ಒಂಥರ ಬೇರೆನೇ ವೈಬ್ಸ್ ಇರುತ್ತೆ ಅಲ್ಲಿ. ಇಲ್ಲಿ ನಿಮಗೆ ಅಲ್ಲಲ್ಲೇ LED ಸ್ಕ್ರೀನಲ್ಲಿ ಲೈವಲ್ಲಿ ದೇವರ ದರ್ಶನವನ್ನು ತೋರಿಸ್ತಾ ಇರ್ತಾರೆ. ದರ್ಶನ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ರಶ್ಶೇ ಕಡಿಮೆ ಅಂತ ಹೇಳ್ಬೋದು. ಕೆಲವೊಂದು ಸಲ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಇನ್ನೇನು ನಾವು ದೇವಸ್ಥಾನದ ಗರ್ಭಗುಡಿ ರೀಚ್ ಆಗ್ತಾ ಇದ್ದೀವಿ. ಮೇಲೆ ಕಳಶ ನೋಡ್ತಾ ಇರ್ಬೋದು ನೀವು. ಈ ದೇವಸ್ಥಾನ ಸ್ವಲ್ಪ ಹೈಟಲ್ಲಿರೋದ್ರಿಂದ ಮೆಟ್ಲುಗಳಿರುತ್ತೆ. ಹಾಗಾಗಿ ವಯಸ್ಸಾದವರು ತುಂಬ ಜಾಗೃತಿಯಿಂದ ಹತ್ತಬೇಕಾಗತ್ತೆ. ಇಲ್ಲಿ ದೇವರ ಮುಂದೆ ಗರ್ಭಗುಡಿ ಹತ್ರ ಇಬ್ಬರು ಅರ್ಚಕರು ನಿಂತಿರ್ತಾರೆ. ಅವರೇ ನೀವು ತಗೊಂಡು ಹೋಗಿರೋವಂತಹ ಪ್ರಸಾದನ ದೇವ್ರಿಗೆ ಅರ್ಧ ಅರ್ಪಿಸಿ ವಾಪಸ್ ನಿಮಗೆ ಕೊಡ್ತಾರೆ. ಹಾಗೆ ದೇವ್ರ ಮೇಲೆ ಹಾಕಿರುವಂಥ ಹಾರನೂ ಕೂಡ ಕೊಡ್ತಾ ಇರ್ತಾರೆ. ಯಾರಿಗೆ ಸಿಗುತ್ತೋ ಅವ್ರಿಗೆ ಅದೃಷ್ಟ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಹನುಮಾನ್ ಗಡಿ ಹನುಮನ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗಿದೆ. ಸ್ವಲ್ಪ ಸ್ಲೋ ಮಾಡಿ ಹಾಕಿದ್ದೀನಿ, ನೋಡಿಕೊಂಡು ದರ್ಶನ ಮಾಡ್ಕೊಳ್ಳಿ. ಹನುಮಾನ್ ಗಡಿಯಲ್ಲಿರುವಂಥ ಹನುಮಂತನ ದರ್ಶನ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ರಾಮನ ದರ್ಶನ ಮಾಡೋದಕ್ಕೆ. ರಾಮ ಮಂದಿರದ ಅಕ್ಕಪಕ್ಕ ಯಾವುದೇ ವೆಹಿಕಲ್ಸ್ನ ಬಿಡೋದಿಲ್ಲ. ಹೆಚ್ಚಾಗಿ ಪೊಲೀಸವರು ಇರ್ತಾರೆ, ಹಾಗೆ ಮಿಲಿಟರಿಯವರು ಕೂಡ ತುಂಬ ಜನ ಇರ್ತಾರೆ. ರಾಮ ಮಂದಿರಕ್ಕೆ ಹೋಗುವಂಥ ದಾರಿಯ ಎರಡೂ ಬದಿಯಲ್ಲಿಯೂ ಕೂಡ ಸಾಕಷ್ಟು ಅಂಗಡಿ ಮಳಿಗೆಗಳಿದೆ. ಶಾಪಿಂಗ್ ಮಾಡ್ಬೋದು ನೀವು. ಹನುಮಾನ್ ಗಡಿಯಿಂದ ಸ್ಟ್ರೈಟ್ ನಾವು ಬಂದರೆ ಅಲ್ಲಿ ನಿಮಗೆ ಡೈರೆಕ್ಷನ್ ಹಾಕಿರ್ತಾರೆ ರಾಮ ಮಂದಿರಕ್ಕೆ ದಾರಿ ಅಂತ. ಅಲ್ಲಿಂದ ನೀವು ಲೆಫ್ಟ್ ತೊಗೊಬೇಕಾಗತ್ತೆ. ದಶರಥ ಮಹಲ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡು ಮುಂದಕ್ಕೆ ಹೋದರೆ ರಾಮ ಮಂದಿರ ದರ್ಶನ ಮಾಡೋದಕ್ಕೆ ನೀವು ಆರಾಮಾಗಿ ಹೋಗ್ಬೋದು. ತುಂಬ ವಯಸ್ಸಾದವರಿದ್ದು ನಡೆಯೋದಕ್ಕೆ ಆಗಲ್ಲ ಅಂತಂದರೆ ವೀಲ್ ಚೇರ್ ವ್ಯವಸ್ಥೆ ಕೂಡ ಇದೆ. ಆದರೆ ನೀವು ಮುಂಚೆನೇ ಅವರ ID ಕಾರ್ಡ್ ಕೊಟ್ಟು ವೀಲ್ ಚೇರ್ನೆಲ್ಲ ಅಲಾಟ್ ಮಾಡ್ಕೊಬೋದು. ಅವ್ರಿಗೆ ಬೇಗನೆ ದರ್ಶನ ಆಗತ್ತೆ. ಯಾರಿಗೆ ವೀಲ್ ಚೇರಿನ ಅಗತ್ಯ ಇರುತ್ತೋ ಅವ್ರ ಜೊತೆ ಒಬ್ಬ ಗಾರ್ಡಿಯನ್ಗೂ ಕೂಡ ಅವಕಾಶ ಇರುತ್ತೆ ಅವ್ರ ಜೊತೆ ಹೋಗೋದಕ್ಕೆ. ಮೊದಲಿಗೆ ನಮಗೆ ಸ್ವಲ್ಪ ಎದುರಿಸ್ಬಿಟ್ಟಿದ್ರು. ಒಂದು 5-6 ಗಂಟೆ ಆಗುತ್ತೆ ನಿಮ್ಗೆ ದರ್ಶನ ಆಗೋದು. ಹಾಗಾಗಿ ವೀಲ್ ಚೇರ್ನ ತೊಗೊಂಬಿಡಿ ವಯಸ್ಸಾದವ್ರಿಗೆ. ವಯಸ್ಸಾದವ್ರ ಜೊತೆ ನೀವು ಕೂಡ ಹೋಗ್ಬಿಡ್ಬೋದು, ಬೇಗ ದರ್ಶನ ಆಗುತ್ತೆ ಅಂತ. ಬಟ್ ಅಲ್ಲಿ ನಾವು ಎಂಟ್ರ್ ಆಗುವಾಗ ಪೊಲೀಸ್ ಅವ್ರನ್ನ ವಿಚಾರಿಸಿದ್ದಕ್ಕೆ ಇಲ್ಲ, ಒಂದು 20-30 ನಿಮಿಷದಲ್ಲೆಲ್ಲ ದರ್ಶನ ಆಗೋಗುತ್ತೆ. ಅಮ್ಮಮ್ಮ ಅಂದರೆ 1 ಅವರ್ ಆಗ್ಬೋದು ಅಷ್ಟೇ. ವೀಲ್ ಚೇರ್ಗೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ತುಂಬ ತಡ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ವೀಲ್ ಚೇರ್ ಏನು ತೊಗೊಳ್ಲಿಲ್ಲ, ಡೈರೆಕ್ಟಾಗಿ ಫ್ರೀ ದರ್ಶನಕ್ಕೆ ಹೋದ್ವಿ. ರಾಮ ಜನ್ಮಭೂಮಿಯ ವಿವಾದ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಭದ್ರತೆ ಜಾಸ್ತಿ ಇರುತ್ತೆ. 3-4 ಸಲ ಚೆಕಿಂಗ್ ನಡೆಯುತ್ತೆ. ಹಾಗೆಯೇ ನಮಗೆ ದೇವಸ್ಥಾನ ಹೊರಗಿಂದ ನೋಡೋದಕ್ಕೆ ಸಿಗೋದೇ ಇಲ್ಲ, ತುಂಬ ಒಳಗಡೆ ಇದೆ. ವಿಡಿಯೋ ಅಲ್ಲ, ಒಂದೇ ಒಂದು ಫೋಟೋ ಕೂಡ ತಗೊಳ್ಳೋಣ ಅಂತಂದ್ರೂ ಕೂಡ ಸಾಧ್ಯ ಆಗೋದೇ ಇಲ್ಲ. ಇಲ್ಲಿಂದ ನಿಮಗೆ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಶುರುವಾಗತ್ತೆ. ಒಳಗಡೆ ಎಲ್ಲ ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ. ಚಪ್ಪಲಿ ಬಿಡೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಲಗೇಜನ್ನು ಇಡೋದಕ್ಕೆ ಕೌಂಟರ್ಸ್ಗಳಾಗಿರ್ಬೋದು, ಎಲ್ಲದೂ ಕೂಡ ದೊಡ್ಡದಾಗಿದೆ. ದೇವಸ್ಥಾನ ಎಷ್ಟೇ ರಶ್ ಇದ್ರೂ ಕೂಡ ಲಾಕರ್ಸ್ಗಳು ಸಿಗೋದಿಲ್ವೇನೋ ಅಂತ ಭಯ ಪಟ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಆರಾಮಾಗಿ ಫ್ರೀ ಸರ್ವಿಸ್ ಕೊಡ್ತಾರೆ. ₹1 ಖರ್ಚು ಮಾಡಬೇಕಾಗಿಲ್ಲ. ಚಪ್ಪಲಿ ಬಿಡೋದಕ್ಕಾಗಿರ್ಬೋದು ಅಥವಾ ಲಾಕರ್ಸ್ಗಾಗಿರ್ಬೋದು. ಪ್ರೈವೇಟಾಗಿ ಯಾವುದೋ ದುಡ್ಡು ಕೊಟ್ಟು ಲಾಕರ್ಗಳನ್ನ ಇಡೋ ಅಂಥ ಅಗತ್ಯ ಇಲ್ಲ. ಇಲ್ಲಿ ಇವಾಗ ನಾವು ಮೊದಲನೇ ಸೆಕ್ಯೂರಿಟಿ ಚೆಕ್ ಹತ್ರ ಬಂದಿದ್ದೀವಿ. ನಮ್ಮ ಬ್ಯಾಗನ್ನು ಎಲ್ಲ ಚೆಕ್ ಮಾಡಿದ್ರು. ಅನಂತರ ಇವಾಗ ನಾವು ನಮ್ಮ ಮೊಬೈಲ್ನ ಡೆಪಾಸಿಟ್ ಮಾಡೋದಕ್ಕೆ ಅಂತ ಕೌಂಟರ್ ಹತ್ರ ಬಂದಿದ್ವಿ. ನಮ್ಮ ಹತ್ರ ಇರೋವಂಥ ಎಲ್ಲ ಮೊಬೈಲ್ಗಳನ್ನ ಒಂದೇ ಬ್ಯಾಗಿಗೆ ಇಟ್ಟು ಕ್ಯಾಶ್ನ ಮಾತ್ರ ತೆಗೆದಿಟ್ಕೊಂಡು ಇವಾಗ ಲಾಕರಲ್ಲಿ ಇಡ್ತಾ ಇದ್ದೀವಿ. ಮೊಬೈಲ್ನ ಲಾಕರಲ್ಲಿ ಇಟ್ಟ ಮೇಲೆ ಏನು ವಿಡಿಯೋ ಮಾಡೋದಕ್ಕಾಗಿಲ್ಲ. ನಮ್ಮದು ದರ್ಶನ ತುಂಬ ಚೆನ್ನಾಗಾಯಿತು. ಓಡ್ಕೊಂಡು ದರ್ಶನ ಮಾಡಿದ್ವಿ. 20 ನಿಮಿಷದಲ್ಲೆಲ್ಲ ನಮ್ಮ ದರ್ಶನ ಆಗೋಯ್ತು. ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಿಳಿ ಕಲ್ಲಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಸಾಕಷ್ಟು ಎಕರೆಯಲ್ಲಿ ಕಟ್ತಾ ಇರುವಂಥ ದೇವಸ್ಥಾನ ಇದು. ಮುಖ್ಯವಾದಂಥ ರಾಮ ಮಂದಿರ ಮಾತ್ರ ರೆಡಿ ಆಗಿದೆ. ಅಕ್ಕಪಕ್ಕದಲ್ಲಿ ಇನ್ನೂ ಚಿಕ್ಕ ಪುಟ್ಟ ದೇವಸ್ಥಾನಗಳ ಕೆಲಸ ನಡೀತಾನೆ ಇದೆ. ದೇವಸ್ಥಾನದ ಒಳಗೆ ಎಲ್ಲ ಬಿಳಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಕೆತ್ತನೆಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ ಬಿಳಿ ಕಲ್ಲುಗಳ ಮಧ್ಯೆ ಕಪ್ಪು ಶಿಲೆಯಲ್ಲಿ ಮೂಡಿರುವಂತಹ ಬಾಲರಾಮನ ಪ್ರತಿಮೆ ಅಂತೂ ಕಣ್ ತುಂಬ್ಕೊಂಡ್ಬಿಡ್ತು. ಅಲ್ಲಿ ಜೈ ಶ್ರೀರಾಮ್ ಅನ್ನೋದು ಒಂದು ಬಿಟ್ಟು ಬೇರೆ ಇನ್ನೇನು ಕೇಳಿಸ್ತಾನೆ ಇರಲಿಲ್ಲ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಒಂದು ಕ್ಷಣಕ್ಕೆ ಮೈ ರೋಮಾಂಚನ ಆಯಿತು. ತುಂಬ ಸಲೀಸಾಗಿ ಶ್ರೀರಾಮನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ನೋಡೋದಕ್ಕೇನೂ ಇಲ್ಲ, ಯಾಕಂದರೆ ಈಗ ಎಲ್ಲ ನಿರ್ಮಾಣ ಹಂತದಲ್ಲಿದೆ. ಸಾಧ್ಯವಾದರೆ ನೋಡೋಣ, ಇನ್ನೊಂದು ಸಲ ಪೂರ್ತಿ ಎಲ್ಲ ನಿರ್ಮಾಣ ಕಾರ್ಯ ಮುಗಿದ ನಂತರ ಮತ್ತೊಮ್ಮೆ ದೇವರ ಅನುಗ್ರಹ ಇದ್ದರೆ ಇನ್ನೊಂದು ಸಲ ದೇವರ ದರ್ಶನ ಮಾಡೋದಕ್ಕೆ ಬರೋಣಂತೆ. ಈ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಕೌಂಟರ್ ಹತ್ರ ನಮ್ಮ ಮೊಬೈಲ್ನ ಕಲೆಕ್ಟ್ ಮಾಡಿಕೊಂಡು
ಚಪ್ಪಲ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದೀವಿ. ಅಲ್ಲಿ ಅವರೊಂದು ಚೀಟಿ ಅಥವಾ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಆ ಕಾರ್ಡಲ್ಲಿ ನಂಬರ್ ಇರುತ್ತೆ. ನಂಬರ್ ಹೇಳಿದ್ರೆ ನಮ್ಮ ಸ್ಲಿಪ್ಪರ್ಸ್ನ ನಮಗೆ ಕೊಡ್ತಾರೆ. ಇನ್ನು ನಮ್ಮ ಆಟೋ ಡ್ರೈವರ್ ಹನುಮಾನ್ ಗಡಿ ಹತ್ರ ನಮ್ಮನ್ನ ಇಳಿಸಿ ಮತ್ತೆ ನೀವು ರಾಮದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಒಂದು ಕಾಲ್ ಮಾಡಿ ನಾನೇ ಅಲ್ಲಿಗೆ ಬಂದು ನಿಮ್ಮನ್ನ ಕರ್ಕೊಂಡು ಇನ್ನೂ ಮಿಕ್ಕಿರುವಂತಹ ಪ್ಲೇಸಸ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದರು. ನಾವು ಕೂಡ ಹಾಗೆಯೇ ಹೊರಗಡೆ ಬಂದಿದ್ದ ತಕ್ಷಣ ಅವ್ರಿಗೆ ಕಾಲ್ ಮಾಡಿದ್ವಿ. ಅವರೇ ನಮ್ಮನ್ನ ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋ ದಾರಿಯಲ್ಲಿ ಮೊದಲೇ ಹೇಳಿದಾಗೆ ತುಂಬಾ ಅಂಗಡಿಗಳಿದೆ. ನಾವು ಕೂಡ ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅಯೋಧ್ಯೆಯಲ್ಲಿ ನಮಗೆ ತುಂಬಾ ಕಡಿಮೆ ಟೈಮ್ ಇತ್ತು. ಹಾಗಾಗಿ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲಿಲ್ಲ. ನೀವೇನಾದರೂ ಅಯೋಧ್ಯೆಗೆ ಬರ್ತಾ ಇದ್ದೀರಾ ಅಂತಂದರೆ ಒಂದು ದಿನ ಪೂರ್ತಿಯಾಗಿ ನಿಮಗೆ ಬೇಕಾಗುತ್ತೆ ಅಯೋಧ್ಯೆ ನೋಡೋದಕ್ಕೆ. ನಾವು ವಾರಣಾಸಿಲೇ 4 ದಿನಕ್ಕೂ ರೂಮ್ನ ಬುಕ್ ಮಾಡಿದ್ರಿಂದ ಇಲ್ಲೇ ಸ್ಟೇ ಆಗೋದಕ್ಕಾಗಲಿಲ್ಲ. ಎಷ್ಟೇ ಹೊತ್ತಾದ್ರೂ ರಿಟರ್ನ್ ನಾವು ವಾರಣಾಸಿಗೆ ಹೋಗಬೇಕಾಗಿತ್ತು. ಇನ್ನು ರಾಮ ಮಂದಿರಕ್ಕೆ ಹೋಗುವಂಥ ದಾರಿಯಲ್ಲೇ ಇರುವಂಥ ದಶರಥ ಮಹಲ್ನ ನೋಡೋದಕ್ಕೆ ಅಂತ ಇವಾಗ ಬಂದಿದ್ದೀವಿ. ದಶರಥನ ಅರಮನೆ ಅಂತಲೂ ಕೂಡ ಹೇಳ್ಬೋದು. ದಶರಥ ಮಹಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇದು ದ್ವಾರ ಅಂದರೆ ದೊಡ್ಡ ಹೆಬ್ಬಾಗಿಲು. ಈ ಎಂಟ್ರೆನ್ಸಿಂದ ಒಂದು 150ರಿಂದ 200 ಮೀಟ್ರ್ ಮುಂದಕ್ಕೆ ನಡ್ಕೊಂಡು ಹೋದರೆ ಅಲ್ಲೊಂದು ಭವನದ ಥರ ಸಿಗುತ್ತೆ. ಇಲ್ಲೇ ನೀವು ಚಪ್ಪಲಿಯನ್ನು ಬಿಟ್ಟು ಒಳಗಡೆ ಹೋಗ್ಬೋದು. ಈ ಒಂದು ಭವನದಲ್ಲಿ ದಶರಥನ ಪರಿವಾರವನ್ನು ನೀವು ನೋಡ್ಬೋದು. ದಶರಥ, ಕೌಸಲ್ಯ, ಸುಮಿತ್ರಾ, ಕೈಕೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೆ ಅವರ ಮಡದಿಯರನ್ನು ಕೂಡ ನೀವು ಈ ಒಂದು ಭವನದಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ರಾಮ ಮಂದಿರದಲ್ಲಿ ಒಂದು ಕಡೆ ಬಿಟ್ಟು ಬೇರೆ ಇನ್ನೆಲ್ಲ ಕಡೆನೂ ಕೂಡ ಮೊಬೈಲ್ ಅಲೋ ಇದೆ. ಹಾಗೆ ನಿಮ್ಮ ಲಗೇಜ್ನು ಕೂಡ ನೀವು ತೊಗೊಂಡು ಬರ್ಬೋದು. ಹಾಗೆ ಇಲ್ಲಿ ಫೋಟೋ ವಿಡಿಯೋಗಳನ್ನು ಕೂಡ ನೀವು ತೊಗೊಬೋದು. ನೋಡಿ, ಇಲ್ಲಿ ದಶರಥನ ಪೂರ್ತಿ ಪರಿವಾರ ಇಲ್ಲಿದೆ. ನೋಡಿ, ದರ್ಶನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಭಜನೆ ನಡೀತಾ ಇತ್ತು. ಹಾಗೆ ರಾಮಾಯಣವನ್ನು ಕೂಡ ಇಲ್ಲಿ ಪಾರಾಯಣ ಮಾಡ್ತಾರಂತೆ. ಈ ದೀಪಾವಳಿ ಅಂತನೋ ಅಥವಾ ಪ್ರತಿದಿನವೂ ಹೀಗೆ ಇರುತ್ತೋ ಗೊತ್ತಿಲ್ಲ, ಎಲ್ಲ ದೇವಸ್ಥಾನಗಳನ್ನೂ ಕೂಡ ಲೈಟಿಂಗ್ಸ್ ಹಾಕಿ ಫುಲ್ಲು ಜಗಮಗ ಅನಿಸ್ತಾ ಇದ್ರು. ಅಯೋಧ್ಯೆಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದಂಥದ್ದು 4 ದೇವಸ್ಥಾನಗಳು. ಅದರಲ್ಲಿ ರಾಮ ಮಂದಿರ ಮೊದಲನೇದು, ಅನಂತರ ಹನುಮಾನ್ ಗಡಿ, ಕನಕ ಭವನ ಹಾಗೆ ದಶರಥ ಮಹಲ್. ಈ 4 ದೇವಸ್ಥಾನಗಳು ಕೂಡ ಹತ್ತಿರದಲ್ಲೇ ಇದೆ. ಕಾಲ್ನಡಿಗೆಯಲ್ಲೇ ನಾವು ನೋಡ್ಬೋದು. ಆಟೋ ಮಾಡ್ಕೊಳ್ಬೇಕು. ರೂಮ್ಗಳ ವ್ಯವಸ್ಥೆನೂ ಕೂಡ ಕಡಿಮೆಗೇ ಸಿಗುತ್ತೆ. ನಿಮಗೆ 1,000ದಿಂದ 2,500 ಸಾವಿರವರೆಗೂ ಕೂಡ ನಿಮಗೆ ರೂಮ್ಗಳು ಸಿಗುತ್ತೆ. ಆರಾಮಾಗಿ ನೀವು ಬಂದು ಸ್ಟೇ ಮಾಡ್ಬೋದು ಇಲ್ಲಿ. ಅಥವಾ ಆನ್ಲೈನಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಇವಾಗ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಕೆಲವೊಂದು ಸಲ ರೂಮ್ಗಳು ಸಿಗೋದು ಕೂಡ ಕಷ್ಟ ಆಗ್ಬೋದು. ಚೆನ್ನಾಗಿರೋ ರೂಮ್ಗಳು ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಇವಾಗ ನಾವು ದಶರಥ ಮಹಲ್ನ ನೋಡಿಕೊಂಡು ನೆಕ್ಸ್ಟು ನಾವು ನೋಡೋಕ್ಕೆ ಬರ್ತಾ ಇರೋವಂಥದ್ದು ಕನಕ ಭವನವನ್ನು. ಈ ಕನಕ ಭವನದ ವಿಶೇಷತೆ ಏನು ಅಂತ ಮುಂದೆ ಹೇಳ್ತೀನಿ. ಇನ್ನು ನಮ್ಮ ಆಟೋ ಡ್ರೈವರ್ ಏನಿದ್ದಾರೆ ತುಂಬಾ ಒಳ್ಳೆಯವರು. ಎಲ್ಲರೂ ಕೂಡ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ವಯಸ್ಸಾದವ್ರನ್ನ ಕೈ ಹಿಡ್ಕೊಂಡು ನಡೆಸೋದಾಗಿರಲಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಎಕ್ಸ್ಪ್ಲೇನ್ ಮಾಡೋದು ಅಷ್ಟೇ. ಇವಾಗೆಲ್ಲೋ ಒಂದು ಕನಕ ಭವನ ಕರ್ಕೊಂಡು ಹೋಗಿದ್ದೀವಿ ಅಂದರೆ ಅದರ ವಿಶೇಷತೆ ಏನು, ಯಾರಿಗೆ ಕೊಟ್ಟಿದ್ದು ಎಲ್ಲದನ್ನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೋಡಿ, ಇವಾಗ ನೀವು ನೋಡ್ತಾ ಇರುವಂಥದ್ದು ಕನಕ ಭವನ. ಈ ಭವನವನ್ನು ಸೀತೆ ಮದುವೆ ಆಗಿ ಬಂದ ನಂತರ ಕೈಕೆ ಸೀತೆಗೆ ವಧುದಕ್ಷಿಣೆ ಆಗಿ ನೀಡಿದಂತಹ ಒಂದು ಭವನ ಅಂತ ಹೇಳ್ಬೋದು. ಇದೇ ಭವನದಲ್ಲಿ ರಾಮ ಸೀತೆ ಇದ್ದರು ಅಂತಲೂ ಕೂಡ ಹೇಳಲಾಗತ್ತೆ. ಕನಕ ಅಂದರೆ ಚಿನ್ನದ ಒಂದು ಭವನ. ಮುಂಚೆ ಚಿನ್ನದಲ್ಲಿ ಮಾಡಿದ್ರೋ ಏನೋ, ಬಟ್ ಇವಾಗ ಮತ್ತೆ ರಿನೋವೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ದಶರಥ ಮಹಲ್ಗಿಂತನೂ ಕೂಡ ಈ ಕನಕ ಭವನ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಹೋದಾಗೂ ಕೂಡ ಭಜನೆ ನಡೀತಾ ಇತ್ತು. ಈ ದೇವಸ್ಥಾನದಲ್ಲಿ ಸೀತಾರಾಮರ ವಿಗ್ರಹ ಇದೆ, ನೋಡ್ಬೋದು ನೀವು. ಮೊದಲಿಗೆ ಆ ಕಡೆ ಈ ಕಡೆ ಇರೋ ವಿಗ್ರಹಗಳು ಯಾವುದು ಅಂತ ಕನ್ಫ್ಯೂಸ್ ಆಯಿತು. ಆದರೆ ಆಮೇಲೆ ಗೊತ್ತಾಯಿತು ಅವುಗಳು ಕೂಡ ಸೀತಾರಾಮರ ವಿಗ್ರಹನೇ ಅಂತ. ಇಲ್ಲಿ ಕನಕ ಭವನನ ನೋಡಿಕೊಂಡು ನೆಕ್ಸ್ಟು ನಮ್ಮನ್ನ ಆಟೋಲ್ಲೇ ಕೂರಿಸ್ಕೊಂಡು, ನಮಗೆ ತುಂಬ ತಡ ಆಗಿದ್ದರಿಂದ ಬೇರೆ ಪ್ಲೇಸ್ಗಳನ್ನ ನೋಡೋದಕ್ಕಾಗಲ್ಲ. ಹಾಗಾಗಿ ಯಾವ್ಯಾವ ಪ್ಲೇಸ್ ಇದೆಯೋ ಅದನ್ನೆಲ್ಲದನ್ನು ಕೂಡ ಆಟೋಲ್ಲೇ ತೋರಿಸ್ತೀನಿ ಅಂತ ನಮ್ಮ ಆಟೋ ಡ್ರೈವರು ಯಾವ್ಯಾವ ಜಾಗಕ್ಕೆ ಹೋಗಬೇಕಾಗಿತ್ತೋ ಆ ಜಾಗದಲ್ಲೇ ಹೊರಗಿನಿಂದನೇ ಎಲ್ಲ ಪ್ಲೇಸಸ್ಗಳನ್ನ ತೋರಿಸ್ಕೊಂಡು ಹೋದರು. ಬಡೆ ಹನುಮಾನ್ಜಿ ದೇವಸ್ಥಾನ ಆಗಿರ್ಬೋದು, ಇನ್ನೂ ಅನೇಕ ದೇವಸ್ಥಾನಗಳನ್ನು ಹೊರಗಿನಿಂದನೇ ತೋರಿಸ್ಕೊಂಡು ಹೋದರು. ಇವಾಗ ನಾವು ಬಂದಿರುವಂಥದ್ದು ಅಯೋಧ್ಯೆಯಲ್ಲಿ ಇರುವಂತಹ ಲತಾ ಮಂಗೇಶ್ಕರ್ ಸ್ಕ್ವೇರ್ಗೆ. ಈ ಒಂದು ಪ್ಲೇಸ್ ಏನಿದೆ ಇದು ಅಯೋಧ್ಯೆಯಲ್ಲಿ ತುಂಬಾ ಫೇಮಸ್. ಎಲ್ಲ ಪ್ಲೇಸ್ಗಳನ್ನೂ ಕೂಡ ಚೆನ್ನಾಗಿ ತೋರಿಸ್ಕೊಟ್ರು. ಹಾಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟರು. ಹಾಗೆ
ಯಾವುದೇ ಒಂದು ಪ್ಲೇಸ್ಗೆ ಹೋದರೂ ಕೂಡ ನಮ್ಮನ್ನ ನಿಲ್ಲಿಸಿ ಫೋಟೋ ಕೂಡ ತೆಕ್ಕೊಡ್ತಾ ಇದ್ರು. ಇವಾಗ ನಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದು ನಮ್ಮ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ವೋ ಅಲ್ಲಿ ಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವರು ಆಟೋ ಡ್ರೈವರ್. ಹಾಗೆ ಈ ಕಡೆ ಕೊನೆಯಲ್ಲಿ ನಿಂತಿರೋರು ನಮ್ಮ ಕಾರ್ ಡ್ರೈವರ್. ನೀವೇನಾದರೂ ಅಯೋಧ್ಯೆಗೆ ಹೋದರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಪ್ಲೇಸ್ನೂ ಕೂಡ ಚೆನ್ನಾಗಿ ತೋರಿಸ್ಕೊಡ್ತಾರೆ. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಅವ್ರ ನಂಬರ್ ಬೇಕಿದ್ರೆ ನಿಮಗೆ ಕೊಡ್ತೀನಿ ನಾನು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ವಾರಣಾಸಿಗೆ ಹೊರಡಬೇಕು. ಅದಕ್ಕೂ ಮುಂಚೆ ಊಟ ಮಾಡಿರಲಿಲ್ಲ. ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಕಡೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ನಾವು ವಾರಣಾಸಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಬೆಳಗಿನ ಜಾವ 2:30ಯಿಂದ 3 ಗಂಟೆ ಆಗಿತ್ತು. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.